ರೋಮಾಂಚನವಾಗಿತ್ತು. ನಮ್ಮ ರಾಷ್ಟ್ರ ಹಾಗೂ ರಾಷ್ಟ್ರಗೀತೆಯ ಬಗ್ಗೆ ಗೌರವ, ಹೆಮ್ಮೆ ಎನಿಸುತ್ತದೆ. ಇಂತಹ ರಾಷ್ಟ್ರಗೀತೆಗೆ ನಮನ ಸಲ್ಲಿಸಲು ಬಯಸುತ್ತೇನೆ. ಈ ರಾಷ್ಟ್ರಗೀತೆಯನ್ನು ರಚಿಸಿದವರು ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ ಟ್ಯಾಗೋರ್. ಇವರು ಸಂಸ್ಕೃತ ಮಿಶ್ರಿತ ಬಂಗಾಳಿ ಭಾಷೆಯಲ್ಲಿ ಬರೆದಿದ್ದಾರೆ. ಈ ಗೀತೆಯನ್ನು ಜನವರಿ 24, 1950ರಲ್ಲಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಗೀತೆ ಎಂದು ಘೋಷಿಸಿದರು. ಈ ಗೀತೆಗೆ ಸಂಗೀತ ಅಳವಡಿಸಿದವರು ರಾಮ್ ಸಿಂಗ್ ಠಾಕೂರ್. ಜನಗಣಮನ ಈ ಗೀತೆಯು ವೈವಿಧ್ಯತೆಯಲ್ಲಿ ಏಕತೆ, ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಎಂಬುದಕ್ಕೆ ಸಂಕೇತವಾಗಿದೆ. ಇಂತಹ ಇತಿಹಾಸವಿರುವ ಈ ರಾಷ್ಟ್ರಗೀತೆಯ ಅರ್ಥವನ್ನು ಇಂದು ನಾನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಜನಸಮೂಹದ ಮನಸ್ಸಿಗೆ ಒಡೆಯನಾದ ಸರ್ವೋಚ್ಚ ನಾಯಕನೇ, ಭಾರತದ ಅದೃಷ್ಟವನ್ನು ದಯಪಾಲಿಸುವವನೇ, ನಿಮಗೆ ಜಯವಾಗಲಿ. ಪಂಜಾಬ್, ಸಿಂಧ್, ಗುಜರಾತ್, ಮರಾಠ ಎಂದರೆ ಮಹಾರಾಷ್ಟ್ರ, ದ್ರಾವಿಡ ಎಂದರೆ ದಕ್ಷಿಣ ಭಾರತ. ಆ ದಿನಗಳಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಈ ಎಲ್ಲ ಭಾಗಗಳನ್ನು ಸೇರಿಸಿ ದ್ರಾವಿಡ ಎಂದು ಕರೆಯಲಾಗುತ್ತಿತ್ತು. ಅದೇ ರೀತಿ ಉತ್ಕಲ ಎಂದರೆ ಒಡಿಶಾ, ವಂಗ ಎಂದರೆ ಬಂಗಾಳ ಎಂದರ್ಥ. ಈ ಎಲ್ಲ ಭಾಗಗಳ ಜನರ ಹೃದಯವು ನಿನ್ನ ಹೆಸರು ಕೇಳಿದ ಕೂಡಲೇ ಉಲ್ಲಾಸಗೊಳ್ಳುತ್ತವೆ ಎಂದರ್ಥ. ಹಿಮಾಚಲ, ಯಮುನಾ, ಗಂಗಾ, ಉಚ್ಚಲ ಜಲಧಿತ. ನಿನ್ನ ಹೆಸರು ವಿಂಧ್ಯ ಮತ್ತು ಹಿಮಾಲಯದ ಬೆಟ್ಟಗಳಲ್ಲಿ ಪ್ರತಿಧ್ವನಿಸುತ್ತದೆ. ಯಮುನಾ ನದಿ ಮತ್ತು ಗಂಗಾ ನದಿ ಹರಿಯುವ ನಾದದಲ್ಲಿ ಬೆರೆಯುತ್ತದೆ. ಹಾಗೆಯೇ ಹಿಂದೂ ಮಹಾಸಾಗರದ ಸಮುದ್ರದ ಅಲೆಗಳಿಂದಲೂ ನಿನ್ನ ಹೆಸರು ಜಪಿಸಲ್ಪಡುತ್ತದೆ ಎಂದರ್ಥ. ಶುಭ ನಾಮೇ ಜಾಗೆ, ತವ ಶುಭ ಆಶೀಷ ಮಾಗೆ, ಗಾಹೆ ತವ ಜಯ ಗಾಥ. ಹೇ ಶಕ್ತಿಶಾಲಿ ಭಾಗ್ಯದಾತನೇ, ಎಲ್ಲರೂ ನಿನ್ನ ಪವಿತ್ರ ಹೆಸರಿನಿಂದ ಎಚ್ಚೆತ್ತುಕೊಳ್ಳುತ್ತಾರೆ. ಅದೇ ರೀತಿ ಎಲ್ಲರೂ ನಿನ್ನ ಪವಿತ್ರ ಆಶೀರ್ವಾದ ಪಡೆಯುವ ಆಸೆ ಹೊಂದಿದ್ದಾರೆ. ಎಲ್ಲರೂ ನಿನ್ನ ವಿಜಯದ ಬಗ್ಗೆ ಹಾಡುತ್ತಾರೆ. ಜನಗಣ ಮಂಗಲದಾಯಕ ಜಯ ಭಾರತ ಭಾಗ್ಯ ವಿಧಾತ. ಜಯ 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 ಜಯ. ಜನ
ಜಯವಾಗಲಿ, ಜಯವಾಗಲಿ.